Good morning students. How are you all? Okay. प्रीवियस क्लास में जो पढ़ाई थी वो समझ में आया सबको? आई होप सो. कुछ समझ में नहीं आया तो फील फ्री एंड आस्क मी अगेन, आई विल टेल. ओके, प्रीवियस क्लास में हम किसके बारे में पढ़ रहे थे? बदलू लाख की चूड़ियाँ बनाने का काम करता था, है ना? वेट, लाख की चूड़ियाँ बनाने का काम करता था बदलू, और लेखक को उनके पास हमेशा जाते थे, रंग बिरंगी गोलियाँ उनसे लेते थे, और कभी कभी उन्होंने उनको खाने के लिए मलाई और आम भी देता था. और बदलू अपने घर के सामने एक नीम पेड़ के नीचे बैठ के अपना काम करता था. पूरे शहर के सभी औरतें उनके जो लाख की चूड़ियाँ पसंद करते थे और पहनते थे, और बदलू उसके बदले में वस्तु विनिमय पद्धति को अनुसरण करता था. और शादी के वक्त पूरे उन्होंने जिद करके पैसे वसूल करता था सबसे. इतना मैं आपको बताई थी. लेखक हर एक समर सीजन में वो गाँव जाते थे अपने मामा के घर. लेकिन इस बार क्या हो गया, लेखक के पिताजी को दूर एक जगह में ट्रांसफ़र होने के कारण वो बदलू के या अपने मामा के गांव नहीं गया. कितने दिन तक नहीं गया था? देखो, 8-10 वर्ष के बाद, 8-10 वर्ष तक वो बदलू को देखने के लिए नहीं गया था. 8-10 वर्ष के बाद अगेन वो अपने जो गांव में गया. तब क्या हो गया देखो, मामा के यहाँ गया होगा तभी मेरे पिताजी की एक दूर के शहर में बदली हो गई, और एक लंबी अवधि तक मैं अपने मामा के गांव ना जा सका. तब लगभग 8-10 वर्ष के बाद जब मैं वहाँ गया तो इतना बड़ा हो चुका था. ನೋಡಿ, 8-10 ವರ್ಷದ ನಂತರ ಅಂದರೆ ಅವಾಗ ಅವ್ರು ಚಿಕ್ಕವರಿದ್ರು ಮುಂಚೆ, ಈಗ ಅವರು ಸ್ವಲ್ಪ ದೊಡ್ಡವರಾಗಿದ್ದಾರೆ. ಹೌದಾ? 8-10 ವರ್ಷಕ್ಕೆ ನೀವು ಚಿಕ್ಕ ಮಕ್ಕಳು ಇದ್ದಂಗೆ ಇರ್ತೀರಾ, ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಂಗೆ ಇರ್ತೀರಾ, ಏನಿಲ್ಲ, ಚೇಂಜ್ ಆಗಿರ್ತೀರ ಅಲ್ವಾ? ಸೊ ಅಷ್ಟು ವರ್ಷ ಆದಮೇಲೆ ಆ ಊರಿಗೆ ಹೋಗ್ತಾರೆ. ಅಲ್ಲಿ ಹೋಗಾದ್ಮೇಲೆ ಲಾಖ ಕಿ ಗೋಲಿಯೋ ಮೇ ಮೇರಿ ರುಚಿ ನಹಿ ರಹ ಗಯಿ. ಮುಂಚೆ ಥರ ಲಾಖ್ ಕಿ ಗೋಲಿ ಎಲ್ಲ ಬದಲು ಹತ್ರ ತೊಗೊಳ್ತಿದ್ರಲ್ಲ, ಅದರಲ್ಲೆಲ್ಲ ಇಂಟ್ರೆಸ್ಟ್ ಇವಾಗ ಕಡಿಮೆ ಆಗಿದೆ. ಚಿಕ್ಕವರಿದ್ದಾಗ ಏನು ಇಂಟ್ರೆಸ್ಟ್ ಇರುತ್ತೆ, ದೊಡ್ಡವರಾದ್ಮೇಲೆ ಅದೇ ಇರಬೇಕಂತೇನಿಲ್ಲ. ತುಂಬ ಚೇಂಜಸ್ಗಳು ನಮ್ಮಲ್ಲಿ ಆಗುತ್ತೆ ನಮಗೆ, ಹೌದಾ? ಹಾಗೆ गांव में होते हुए भी कई दिनों तक मुझे बदलू का ध्यान ना आया. ಆ ಹಳ್ಳಿ ಹೋದರೂ ಕೂಡ ತುಂಬ ದಿನ ಬದಲು ನೋಡಬೇಕು, ಹೋಗಬೇಕು ಅಲ್ಲಿ ಅಂತನೂ ನೆನಪು ಬರಲೇ ಇಲ್ಲ, ಅನ್ನಿಸ್ಲೇ ಇಲ್ಲ ಇವರಿಗೆ. इस बीच मैंने देखा कि गांव में लगभग सभी स्त्रियां कांच की चूड़ियां पहने हैं. ಇದ್ರ ಮಧ್ಯೆ ಲೇಖಕ ಒಂದು ವಿಚಾರನ ಅಬ್ಸರ್ವ್ ಮಾಡ್ತಾರೆ. ಏನಪ್ಪ ಅಂದರೆ, ಮುಂಚೆ ಎಲ್ಲರೂ ಲಾಕ್ಕಿ ಚೂಡಿಯ ಹಾಕ್ಕೊಳ್ತಾ ಇದ್ರು, ಆದರೆ ಇವಾಗ ಹಳ್ಳಿಯಲ್ಲೆಲ್ಲ ಕಾಂಚ್ಕಿ ಚೂಡಿಯನ್ನು ಹಾಕ್ಕೊಳ್ತಾ ಇದ್ದಾರೆ. ಅದು ಅಬ್ಸರ್ವ್ನ ಮಾಡ್ತಾರೆ. ಆವಾಗ ಸಡನ್ನಾಗಿ ಬದಲು ನೆನಪು ಬರುತ್ತೆ. बात यह हुई कि बरसात में मेरे मामा की छोटी लड़की आंगन में फिसल कर गिर पड़ी और उसके हाथ की कांच की चूड़ी टूटकर उसकी कलाई में घुस गई और उससे खून बहने लगा. मेरे मामा उस समय घर पर ना थे, मुझे ही उसकी मरहम पट्टी करनी पड़ी. तभी सहसा मुझे बदलू का ध्यान हो आया. ನೋಡಿ, ಯಾಕೆ ಬದಲು ನೆನಪು ಬಂತು ಲೇಖಕಕ್ಕೆ ಅಂದರೆ, ಮಾಮ ಮನೆಗೆ ಹೋಗಿರ್ತಾರಲ್ಲ, ಅಲ್ಲಿ ಅವ್ರ ಮನೆ ಹುಡುಗಿಗೆ ಸಡನ್ನಾಗಿ ಬಿದ್ದು ಏನಾಗುತ್ತೆ, ಬ್ಯಾಂಗಲ್ ಒಡೆದೋಗುತ್ತೆ. ಅವಳು ಯಾವ ಬ್ಯಾಂಗಲ್ ಹಾಕಿರ್ತಾಳೆ, ಮುಂಚೆ ಥರ ಲಾಕ್ ಕಿ ಚೂಡಿಯ ಅಲ್ಲ, ಕಾಂಚ್ ಕಿ ಚೂಡಿಯ ಹಾಕಿರ್ತಾಳೆ. ಅದು ಒಡೆದು ಗಾಯ ಆದಾಗ ಅದಕ್ಕೆ ಎಲ್ಲ ಮೆಡಿಸಿನ್ಸ್ ಎಲ್ಲ ಬ್ಯಾಂಡೇಜ್ ಎಲ್ಲ ಮಾಡೋದು ಕೂಡ ಲೇಖಕ ಅವರೇ ಮಾಡ್ತಾರೆ. ಆವಾಗ ಸಡನ್ನಾಗಿ ಅವರಿಗೆ ಬ್ಯಾಂಗಲ್ದು ನೆನಪು ಬರುತ್ತೆ. ಗಾಜಿನ ಬಳೆ ಹಾಕಿದ್ದಕ್ಕೆ ಈಗ ಆಯ್ತಲ್ಲ, ಲಾಕಿ ಚೂಡಿಯ ಹಾಕಿಲ್ಲ ಅಂದರೆ, ಹಾಕಿದಿದ್ರೆ ಈ ಥರ ಹಾಕ್ತಿರ್ಲಿಲ್ಲ ಅಲ್ವಾ? ಬದಲು ಎಲ್ಲೋದ ಹಾಗಾದರೆ, ಯಾಕೆ ಯಾರು ಆ ರೀತಿ ಬಳೆ ಹಾಕ್ತಾ ಇಲ್ಲ, ಮಾಡೋದು ಬಿಟ್ಬಿಟ್ನ ಆ ರೀತಿ ಬಳೆನ ಅಂತ 108 ಪ್ರಶ್ನೆ ಲೇಖಕ ಅವ್ರ ಮನಸ್ಸಲ್ಲಿ ಬರುತ್ತೆ. ಸೊ ಆವಾಗ ಒಂದ್ಸರಿ ಹೋಗಿ ನೋಡ್ಕೊಬರೋಣ ಬದಲುನ ಅಂತ ಯೋಚನೆ ಮಾಡ್ತಾರೆ. मैंने सोचा कि उसे मिलाऊं. अदा शाम को मैं घूमते घूमते उसके घर चला गया. बदलू वही चबूतरे पर नीम के नीचे एक काट पर लेटा था. ಈವ್ನಿಂಗ್ ಹಂಗೆ ವಾಕ್ ಮಾಡ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಮನೆ ಹತ್ರ ಅಲ್ಲೇ ಅದೇ ನೀಮ್ ಕಿ
ಪೇಡ್ ಮರ ಏನು ಹೇಳಿದ್ನಲ್ಲ, ಆ ಮರದ ಕೆಳಗಡೆ ಒಂದು ಕಾಟ್ ಅಂದರೆ ಒಂದು ಮಂಚ ಚಾರ್ಪಾಯಿ ಏನು ಹೇಳ್ತೀರಲ್ಲ, ಅದರಲ್ಲಿ ಕುತ್ಕೊಂಡು ಅವ್ನು ಮಲ್ಕೊಂಡಿರ್ತಾನೆ ಅಲ್ಲೇ. ನಮಸ್ತೆ ಬದಲು ಕಾಕ मैंने कहा. ಈಗ ದೊಡ್ಡವ್ರನ್ನ ನೋಡ್ಮೇಲೆ ನಮಸ್ತೆ ಮಾಡೇ ಮಾಡ್ತೀವಿ ನಾವು, ಹೌದಾ? ನಮಸ್ತೆ ಭಯ್ಯ. ಉಸ್ನೆ ಮೇರಿ ನಮಸ್ತೆ ಕಾ ಉತ್ತರ ದಿಯ. ನಮಸ್ತೆ ಅಂದ ತಕ್ಷಣ ಅವನು ನಮಸ್ತೆ ಅಂದ, ಯಾರು ಏನು ಅಂತ ನೋಡಲಿಲ್ಲ. ಆಮೇಲೆ ನಿಧಾನಕ್ಕೆ ಅವ್ರು ಉಟ್ಕರ್ ಕಾಟ್ ಪರ್ बैठ गया, ಎದ್ದು ಕಾಟ್ ಮೇಲೆ ಕುತ್ಕೊಂಡ. ಪರಂತು ಉಸ್ನೆ ಮುಜೆ ಪಹಚಾನ ನಹಿ, ಅವ್ರು ದೇರ್ ತಕ್ ಮೇರಿ ಅವ್ರು ನಿಹಾರ್ತಾ ರಹ. ನೋಡಿ, ಸಡನ್ನಾಗಿ ಇವ್ರನ್ನ ನೋಡಿದ ತಕ್ಷಣ ಬದಲುಗೆ ಗೊತ್ತಾಗಲಿಲ್ಲ ಇವ್ರು ಯಾರು ಏನು ಅಂತ ಹೇಳ್ಬಿಟ್ಟು. ಆಮೇಲೆ ತುಂಬ ಹೊತ್ತು ಹೀಗೆ ಏನೋ ಪಾಪ ಅವನಿಗೂ ವಯಸ್ಸಾಗಿರುತ್ತೆ, ಕಣ್ಣು ಕಾಣಿಸ್ತಿರ್ಲೇನೋ, ಹಿಂಗೆ ನೋಡ್ತಾರೆ. ಸ್ವಲ್ಪ ಹೊತ್ತು ಹೀಗೆ ನಿಹಾರನ ಅಂದರೆ ದಿಟ್ಟಿಸಿ ನೋಡೋದು, ತುಂಬ ಹೊತ್ತು ನೋಡೋದು. ನೋಡಾದ್ಮೇಲೆ ಮೇಹು ಜನಾರ್ದನ್ ಕಾಕ, ಮೇಹು ಜನಾರ್ದನ್ ಕಾಕ ಅಂದರೆ ನಾನು ಜನಾರ್ದನ್ ಅಂತ ಹೇಳ್ತಾನೆ. ಆಪ್ಕೆ ಪಾಸೆ ಗೋಲಿಯಾ ಬನ್ವಾಕರ್ ಲೇ ಜಾತ. ಚಿಕ್ಕವನಿದ್ದಾಗ ಬರ್ತಿದ್ನಲ್ಲ, ನಿಮ್ಮ ಹತ್ರ ಗೋಲಿ ಎಲ್ಲ ಮಾಡಿಸ್ಕೊಂಡು ಹೋಗ್ತಿದ್ನಲ್ಲ ತಗೊಂಡು ಅಂತ ತಮ್ಮ ಪರಿಚಯನ ಇವರು ಹೇಳ್ತಾರೆ. ಮೇನೆ ಅಪನಾ ಪರಿಚಯ ದಿಯಾ. ಬದಲು ಫಿರ್ ಬಿ ಚುಪ್ ರಹ. ಹಾಗೆ ಇನ್ನೂ ಸುಮ್ಮನೆ ಇದ್ದರು, ಸಡನ್ನಾಗಿ ನೆನಪಾಗಿಲ್ಲ ಅನಿಸುತ್ತೆ. ಮಾನವ ಅಪನೆ ಸ್ಮೃತಿ ಪಟಲ್ ಪರ್ ಅತೀತ್ಗೆ ಚಿತ್ರ ಉತ್ತಾರ ರಹ. ಅಂದರೆ ಲೇಖಕ ಏನು ಅಂದ್ಕೊಳ್ತಾರೆ, ಓ ನಾನು ಹೇಳಿದ್ಮೇಲೆ ನೆನಪು ಮಾಡ್ಕೊಳ್ತಾ ಇರಬೇಕು ಬದಲು, ಅದಕ್ಕೆ ಸೈಲೆಂಟ್ ಆಗಿದ್ರು ಅಂತ ಅಂದ್ಕೊಳ್ತಾನೆ. तब वह एकदम बोला पड़ा, आओ आओ लला बैठो, बहुत दिन बाद गाँव आए. ನೋಡಿ ಹೇಗೆ ನೆನಪು ಮಾಡ್ಕೊಂಡು ಬಿಟ್ರು ಅವರು ಅಂತ, ಯಾರು? ಬದಲು. ಅರೇ ಲಲ್ಲಾ आओ आओ बैठो, बहुत दिन के बाद आए हो गाँव में. ಅಂದರೆ ಎಷ್ಟೊಂದು ದಿನ ಆದಮೇಲೆ ಬಂದಿದೆಯಲ್ವಾ, ಇಷ್ಟು ದಿನ ಎಷ್ಟು ವರ್ಷನೇ ಆಗೋಯ್ತು, ಎಲ್ಲೊಟ್ಟೋಗಿದ್ದೆ ನೀನು ಅಂತ ನೆನಪು ಮಾಡಿಕೊಂಡು ಕೇಳಿದ್ರು. ಹಾಂ, ಇದರ ಆನಾ ನಹಿ ಹೋ ಸಕಾ ಕಾಕ, मैंने ಚಾರ್ಪಾಯಿ ಪರ್ बैठते हुए ಉತ್ತರ ದಿಯಾ. ಅಲ್ಲೇ ಕಾಟ್ ಮೇಲೆ ಕುತ್ಕೊಂಡು ಹೇಳ್ತಾರೆ, ಹಾಂ ಬರೋಕ್ಕಾಗಲೇ ಇಲ್ಲ, ತುಂಬ ವರ್ಷ ದೂರ ಊರಿಗೆ ಹೊಟ್ಟೋಗಿದ್ದೆ, ಹೀಗೆ ಹಾಗೆ ಅಂತ ಅವರು ಹೇಳ್ಕೊಂಡ್ರು. ಕುಚ್ ದೇರ್ ಫಿರ್ ಶಾಂತಿ ರಹಿ, मैंने इधर उधर दृष्टि दौड़ाई, ना तो मुझे उसकी मचिया ही नजर आई ना ಬಟ್ಟಿ. ಸ್ವಲ್ಪ ಹೊತ್ತು ಕೂತ್ಕೊಳ್ತಾರೆ, ಆಚೆ ಈಚೆ ಎಲ್ಲ ನೋಡ್ತಾರೆ. ಅವ್ನು ಕೆಲಸ ಮಾಡ್ತಾ ಇರ್ತಾನಲ್ಲ, ಲಾಕಿ ಚೂಡಿ ಮಾಡ್ತಾ ಇದ್ದಂತಹ ಬಟ್ಟಿ ಒಲೆ ಅದೆಲ್ಲ ಹೇಳಿದ್ದೆ ನಾನು, ಚೌಕಟ್ಟೆಲ್ಲ ಹಾಕ್ಕೊಂಡಿರ್ತಾರೆ ಅಂತ, ಅದೇನೂ ಕಾಣಿಸ್ತಾ ಇರಲಿಲ್ಲ. ಆಜ್ಕಲ್ ಕಾಮ್ ನಹಿ ಕರ್ತೆ ಕಾಕ, मैंने पूछा. मैंने ಅಂದರೆ ಯಾರು ಇಲ್ಲಿ? ಲೇಖಕರು. ಏನು ಕೇಳ್ತಾ ಇದ್ದಾರೆ, ಈ ಇತ್ತೀಚೆಗೇನು ಕೆಲಸ ಮಾಡ್ತಾ ಇಲ್ವಾ, ಬ್ಯಾಂಗಲ್ ಮಾಡೋ ಕೆಲಸ ಬಿಟ್ಬಿಟ್ರಾ ಅಂತ ಕೇಳ್ದ. नहीं लला, काम तो कई साल से बंद है, मेरी बनाई हुई चूड़िया कोई पूछे तब तो. ಅಯ್ಯೋ, ಯಾರಾದರೂ ನಾನು ಮಾಡೋ ಬಳೆ ಕೇಳಿದ್ರೆ ತಾನೇ ಕೆಲಸ ಮಾಡೋದು, ತುಂಬ ದಿನ ಆಗೋಯ್ತು, ಎಷ್ಟೋ ವರ್ಷ ಆಗೋಯ್ತು ನಾನು ಬಿಟ್ಬಿಟ್ಟೆ ಬಳೆ ಮಾಡೋ ಕೆಲಸನ ಅಂತ ಹೇಳ್ದ. ಗಾಂವ್ ಮೇ ಕಾಂಚ್ ಕಾ ಪ್ರಚಾರ ಹೋಗಯ್ಯ. ಎಲ್ಲಿ ನೋಡಿದ್ರು ಜನ ಗಾಜಿನ ಬಳೆ ಹಾಕ್ಕೊಳ್ತಾ ಇದ್ದಾರೆ. ಮುಂಚೆನೇ ಇವನಿಗೆ ಗಾಜಿನ ಬಳೆ ಹಾಕೊಳ್ಳೋರು ಕಂಡ್ರೆ ಆಗ್ತಿರ್ಲಿಲ್ಲ, ಅಂಥದ್ರಲ್ಲಿ ಎಲ್ಲರೂ ಗಾಜಿನ ಬಳೆ ಹಾಕ್ತಾರೆ. ಪಾಪ ಅವನಿಗೆ ಬೇಜಾರಾಗಿದೆ, ಬಿಸ್ನೆಸ್ ಮಾಡೋದೇ ಬಿಟ್ಬಿಟ್ಟ. ವಹ ಕುಚ್ ದೇರ್ ಚುಪ್ ರಹ, ಫಿರ್ ಬೋಲಾ, ಮಷೀನ್ ಯುಗ ಹೇನಾ ಯಹಲಲ್ಲ. ಅಯ್ಯೋ, ಮುಂಚೆ ಥರ ಎಲ್ಲಿ ಕೈಯಿಂದ ಮಾಡಿದ್ದು ಹಾಕ್ಕೊಳ್ತಾರೆ, ಈಗೆಲ್ಲ ಮಿಷಿನ್ ಯುಗ, ಬೇರೆ ಬೇರೆ ಡಿಸೈನ್ ಬಂದಿದೆ, ಏನೇನೋ ಕ್ವಾಲಿಟೀಸ್ ಎಲ್ಲ ಚೇಂಜ್ ಆಗಿದೆ ಇವಾಗೆಲ್ಲ, ನನ್ನ ಬಳೆ ಯಾರು ಹಾಕ್ಕೊಳ್ತಾರಪ್ಪ ಅಂದ. ಆಜ್ಕಲ್ ಸಬ್ ಕಾಮ್ ಮಿಷಿನ್ ಸೇ ಹೋತಾ ಹೇ. ಎಲ್ಲ ಕೆಲಸ ಇವಾಗ ಮಿಷಿನ್ ವರ್ಕ್ ಆಗುತ್ತೆ. ಖೇತ್ ಬಿ ಮಿಷಿನ್ ಸೇ ಜೋತೆ, ಹೊಲ ಗದ್ದೆ ಉಳೋಕ್ಕೂ ಮಿಷಿನ್ ಬಂದಿದೆ. ಈ ಹಿಂದಿನ ಕಾಲದಲ್ಲಿ ನೋಡಿರ್ಬೋದು, ಯಾವುದೂ ಮಿಷಿನ್ ಇರಲಿಲ್ಲ, ನೇಗಿಲು ಎತ್ತಿಗೆ ಕಟ್ಬಿಟ್ಟು ಹೊಲನ ಉಳಿ ಬಿತ್ತನೆ ಮಾಡ್ತಿದ್ರು ರೈತರು. ಆದರೆ ಇವಾಗ ಅದಕ್ಕೆ ಟ್ರ್ಯಾಕ್ಟರು ಅದು ಇದು ಅಂತೆಲ್ಲ ಬಂದಿದೆ. और फिर जो सुंदरता कांच की चूड़ियों में होती लाख में कहाँ संभव है. ಅಂದರೆ ಇವಾಗ ಏನು ಗಾಜಿನ ಬಳೆಯಲ್ಲಿ ಎಷ್ಟು ಬ್ಯೂಟಿ ಬಂದಿದೆ, ಅದು ಚೆನ್ನಾಗಿರುತ್ತಲ್ವ ಡಿಸೈನ್ಸ್ ಎಲ್ಲ, ಆ ರೀತಿ ನಮ್ಮ ಲಾಕಲ್ಲಿ ನಾವು ಕೈಯಿಂದ ಮಾಡೋದ್ರಲ್ಲಿ ಎಲ್ಲಿ ತರೋದಕ್ಕೆ ಸಾಧ್ಯ. ಹಾಗಾಗಿ ಎಲ್ಲ ಆ ರೀತಿ ಬಳೆನೇ ಇಷ್ಟಪಡ್ತಿದ್ದಾರೆ. ಅದರಿಂದ ನನ್ನ ಬಿಸ್ನೆಸ್ಸು ಲಾಸ್ ಆಯಿತು, ನಾನು ಬಳೆ ಮಾಡೋ ಕೆಲಸನ ಬಿಡಬೇಕಾಯ್ತು ಅಂತ ಇವರು ರೀಸನನ್ನು ಹೇಳಿದ್ರು. ಲೇಕಿನ್ ಕಾಂಚ್ ಬಡಾ ಖತರ್ನಾಕ್ ಹೋತಾ ಹೇ, ಬಡೀ ಜಲ್ದಿ ಟೂಟ್ ಜಾತಾ ಹೇ. ಅದೇನೇ ಇರ್ಬೋದು ಕಾಕ, ಆದರೆ ಈ ಗಾಜಿನ ಬಳೆ ತುಂಬ ಡೇಂಜರ್, ಬೇಗ ಒಡೆದೋಗುತ್ತೆ, ಅದರಿಂದ ಗಾಯ ಎಲ್ಲ ಆಗುತ್ತೆ ಅಂತ ಗೊತ್ತಲ್ಲ. ಆಗಲೇ ಅವ್ರ ಮಾಮ ಮಗಳು ಆ ರೀತಿ ಆಗಿಬಿಟ್ಟು ಅವ್ರಿಗೆ ಅನುಭವ ಆಗಿತ್ತಲ್ವ, ಅದನ್ನೇ ಹೇಳ್ತಾರೆ. नाजुक तो फिर होता ही लला, कहते कहते उससे खांसी आ गई और वह देर तक खांसता रहा. ಹಾಂ, ಅದು ತುಂಬ ಸಾಫ್ಟ್ ಇರುತ್ತೆ ಅಂಥೇಳಿ ಕೆಮ್ಮು ಬಂತು, ಸಡನ್ನಾಗಿ ಕೆಮ್ಮೋದಕ್ಕೆ ಶುರು ಮಾಡ್ತಾರೆ. ಮುಜೆ ಲಗ ಉಸೇ ದಮ ಹೇ. ಲೇಖಕ ಅಂದ್ಕೊಳ್ತಾರೆ ಇವರಿಗೇನಾದರೂ ಅಸ್ತಮ, ದಮ ಅಂದರೆ ಅಸ್ತಮ ಏನಾದ್ರು ಇರ್ಬೋದೇನೋ, ಜಾಸ್ತಿ ಕೆಮ್ತಾ ಇದ್ದಾರಲ್ವ. ಇವಾಗೆಲ್ಲ ಕೆಮ್ಮಿದ್ರೆ ಏನಂತಾರೆ, ಅಸ್ತಮ ಅನ್ನಲ್ಲ ಕೊರೋನಾ ಇರಬೇಕು ಅಂತಂತಾರೆ. ಆದರೆ ಅವಾಗ ದಮ್ಮು ಕಾಯಿಲೆ ಅಂತಾರೆ. ಅದಿದ್ದವರು ಸ್ವಲ್ಪ ಯಾವಾಗಲೂ ಗೊರ ಮಾಡೋದು, ಕೆಮ್ಮೋದು ಮಾಡ್ತಿದ್ರು, ಅದಿರ್ಬೋದು ಅಂತ ಅಂದ್ಕೊಳ್ತಾರೆ. ವಯಸ್ಸಾದ್ಮೇಲೆ ಅವೆಲ್ಲ ಕಾಮನ್. ಅವಸ್ಥಾಕ್ಕೆ ಸಾಥ್ ಸಾಥ್ ಉಸ್ಕಾ ಶರೀರ್ ಡಲ್ ಚುಕಾತ. ಅಂದರೆ ಏಜು ಕೂಡ ಆಗ್ತಾ ಆಗ್ತಾ ಅವ್ನು ತುಂಬ ವೀಕ್ ಆಗಿದ್ರು. ಬದಲು ಉಸ್ಕೆ ಹಾಥೋಂ ಪರ್ ಅವ್ರ ಮಾತೆ ಪರ್ ನಸೆ
ಬರ್ ಇನಸೆ ಅಂದರೆ ನರ್ವ್ಸು, ಕೈಯಲ್ಲಿ ಹಣೆಯಲ್ಲಿ ಎಲ್ಲ ನರ್ವ್ಸು ಹೊರಗಡೆ ಕಾಣುತ್ತೆ. ಏಜ್ ಆಗ್ತಾ ಆಗ್ತಾ ಅದು ನ್ಯಾಚುರಲಾಗಿ ಕಾಣಿಸುತ್ತೆ, ಎಲ್ಲರಿಗೂ ಕಾಣಿಸುತ್ತೆ. ಹಾಗೆಯೇ ಅವನ್ನ ನೋಡಿದಾಗ ಪಾಪ ತುಂಬ ವೀಕ್ ಆಗಿಬಿಟ್ಟಿದ್ದಾರೆ, ವಯಸ್ಸಾಗೋಯ್ತಲ್ಲ ಬದಲುಗೆ ಅಂತ ಲೇಖಕ ಮನಸ್ಸಲ್ಲಿ ಯೋಚನೆ ಮಾಡ್ತಾರೆ. ಇವ್ರು ಯೋಚನೆ ಮಾಡೋದು ಬದಲುಗೆ ಗೊತ್ತಾಯ್ತೇನೋ ಅನಿಸುತ್ತೆ. ಅವರು ಭಾಂಪ್ಲಿಯ ಅಂದರೆ ಮನಸ್ಸಲ್ಲಿ ಅವರು ಅಂದ್ಕೊಂಡು ಹೇಳ್ತಾರೆ ಏನಂದರೆ, ಜಾನೆ ಕೇಸೆ ಉಸ್ನೆ ಮೇರಿ ಶಂಕಾ ಬಾಂಪ್ಲಿ, ಅಂದರೆ ಅದು ಹೆಂಗೋ ಏನೋ ನಾನು ಅಂದ್ಕೊಂಡಿದ್ದು ಅವನಿಗೆ ಗೊತ್ತಾಗ್ಬಿಡ್ತು ಅನಿಸುತ್ತೆ. ಗೆಸ್ ಮಾಡೋದು ಬಾಂಪ್ನ ಅಂದರೆ ದಮಾ ನಹಿ ಹೇ ಮುಜೆ, ಅಂದರೆ ನನಗೇನು ಅಸ್ತಮ ಎಲ್ಲ ಏನೂ ಇಲ್ಲ. ಫಸ್ಲಿ ಕಾನ್ಸಿ ಹೇ, ಸ್ವಲ್ಪ ಕೆಮ್ಮಿದೆ ಅಷ್ಟೇ. ಯಹಿ ಮಹಿನೆ 2 ಮಹಿನೆ ಸೆ ಆ ರಹಿ ಹೈ, ಇವಾಗ ಒಂದು 2 ತಿಂಗಳಿಂದ ಸ್ಟಾರ್ಟ್ ಆಗಿಬಿಟ್ಟಿದೆಯಪ್ಪ. 10-15 ದಿನ ಮೇ ಟೀಕ್ ಹೋ ಜಾಯೇಗಿ, ಒಂದು 10-15 ದಿನ ಸರಿ ಹೋಗ್ಬೋದು ಬಿಡು ಅಂತ ಅವರು ಯಾರಿಗೆ ಹೇಳ್ತಾರೆ, ಲೇಖಕಿಗೆ ಹೇಳ್ತಾರೆ. ಮೇ ಚುಪ್ ರಹಾ, ಲೇಖಕ ಅದನ್ನು ಕೇಳಿಸ್ಕೊಂಡು ಏನು ಮಾಡಿದ್ರು, ಸುಮ್ಮನೆ ಆದರು. ಮುಜೆ ಲಗಾ ಉಸ್ಕೆ ಅಂದರ್ ಕೋಯಿ ಬಹುತ್ ಬಡಿ ವ್ಯಥಾ ಚಿಪ್ಪಿ ಹೇ. ನೋಡಿ ಇದೆಲ್ಲ ಅವ್ನು ಮಾತಾಡೋ ರೀತಿ ನೋಡಿದಾಗ ಲೇಖಕಿಗೆ, ಈಗ ನಾವು ಒಬ್ಬರನ್ನ ತುಂಬ ಹತ್ತಿರದಿಂದ ನೋಡಿದಾಗ ಗೊತ್ತಾಗುತ್ತೆ ಮುಂಚೆ ಅವ್ರು ಹೇಗಿದ್ರು, ಆಮೇಲೆ ಅವ್ರು ಏನು ರೀತಿ ಬದಲಾಗಿದ್ದಾರೆ, ಆಮೇಲೆ ಅವ್ರು ನೋಡೋದು ಖುಷಿಯಾಗಿದ್ದಾರೋ ಇಲ್ಲ ಮನಸ್ಸಲ್ಲಿ ಏನೋ ಇಟ್ಕೊಂಡು ಮಾತಾಡ್ತಿದ್ದಾರೋ, ದುಃಖ ಇದ್ದಾರೋ, ಅದು ಕಾಮನ್ನಾಗಿ ನಮಗೆ ಗೊತ್ತಾಗುತ್ತೆ. ಹಾಗೆ ಲೇಖಕಿಗೆ ಅನಿಸುತ್ತೆ ಈ ಬದಲುವಿನ ಮನಸ್ಸಲ್ಲಿ ಏನೋ ಒಂದು ದುಃಖ ಇದೆ, ವ್ಯಥೆ ಅಂದರೆ ದುಃಖ ಇದೆ ಅಂತ ಅನಿಸುತ್ತೆ ಅಂತ ಲೇಖಕಿಗೆ ಗೊತ್ತಾಗುತ್ತೆ. ನೋಡೋಣ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಬದಲುವಿನ ಮನಸ್ಸಲ್ಲಿ ಅಂಥ ದೊಡ್ಡದಾಗಿರೋ ವ್ಯಥೆ ಯಾವುದಿತ್ತು, ಯಾಕೆ ಅವನು ದುಃಖ ಪಡ್ತಾನೆ, ಮನಸ್ಸಲ್ಲಿ ಏನು ದುಃಖ ಇತ್ತು, ಅದು ಲೇಖಕಿಗೆ ಹೇಗೆ ಅದನ್ನು ತಿಳ್ಕೊಳ್ತಾರೆ ಲೇಖಕ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣಂತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.